ಹಾಯ್, ಇವತ್ತು ನಾನು ತುಪ್ಪದೀರೆಕಾಯಿ ಪಲ್ಯ ಮಾಡ್ತಾಯಿದ್ದೇನೆ. ಇದಕ್ಕೆ ತುಪ್ಪದೀರೆಕಾಯಿ ಅಂತ ಹೇಳ್ತಾರೆ. ಇದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ. ತುಪ್ಪದೀರೆಕಾಯಿದು ಹೀರೆಕಾಯಿ ಥರ ಇರುತ್ತೆ, ಏಣಿರೋದಿಲ್ಲ. ಇದು ಬೇಯಿಸಿದಾಗ ಒಳ್ಳೆ ತುಪ್ಪ ಬೆಣ್ಣೆ ಥರ ಇರುತ್ತೆ. ಸೊ ಅದರಿಂದ ಇದಕ್ಕೆ ತುಪ್ಪದೀರೆಕಾಯಿ ಅಂತಾರೆ. ಇದು ಒಂದು ರಾಶಿ ರಾಶಿ ಬಿಡುತ್ತೆ, ಗಿಡದಲ್ಲಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ. ಹಳ್ಳಿಗಳಲ್ಲೆಲ್ಲ ತುಂಬ ಜಾಸ್ತಿ ಬಿಡುತ್ತೆ. ಇನ್ನು ಮಿಕ್ಕಿದವರೆಲ್ಲ ಮಳೆಗಾಲದಲ್ಲಿ ಇದು ಜಾಸ್ತಿ ಸಿಕ್ಕುತ್ತೆ. ಅರ್ಧ ಕೆ ಜಿ ತುಪ್ಪದೀರೆಕಾಯಿನ ಕಟ್ ಮಾಡಿಕೊಂಡಿದೆ. ಸೊ ಇದು ಸ್ವಲ್ಪ ಸ್ವೀಟಿಶ್ ಇರುತ್ತೆ. ಸೊ ಹಾಗಾಗಿ ನಾವು ಹಸಿಮೆಣಸಿಕಾಯಿನ ಒಂದು ಸ್ವಲ್ಪ ಮುಂದಾಗಿ ಹೆಚ್ಚಾಗಿ ಹಾಕ್ಕೊಳ್ಬೇಕು. ಒಂದು 5 ಹಸಿಮೆಣಸಿಕಾಯಿನ, ನಂತರ ಒಂದು ಸ್ವಲ್ಪ ಕೊತ್ತಂಬರಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ತುಪ್ಪದೀರೆಕಾಯಿಗೆ ಒಂದು ಬಾಣಲೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಬೇವು, ಈರುಳ್ಳಿ, ಸ್ವಲ್ಪ ಇದು ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿಯನ್ನು ಪೇಸ್ಟ್ ಮಾಡಿಕೊಂಡು, ಸ್ವಲ್ಪ ಅರಿಶಿನ, ಮಸಾಲ ಪುಡಿ, ಆನಂತರ ತುಪ್ಪದೀರೆಕಾಯಿ ಹಾಕೋದು ಕಟ್ ಮಾಡಿರ್ತಕ್ಕಂಥ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ. ನೀರು ಹಾಕೋದು ಬೇಕಿಲ್ಲ, ಅದೇ ನೀರು ಬಿಟ್ಕೊಳ್ತದೆ. ಸೊ ಈ ಥರ ಒಂದು ಡಕ್ಕನ್ನು ಹಾಕಿದರೆ ಒಂದು 2 ನಿಮಿಷ ಬಿಟ್ಟರೆ ನೀರು ಬಿಟ್ಕೊಳ್ಳಿ. ಈಗ ಇದು ಸ್ವಲ್ಪ ನೀರು ಬಿಟ್ಕೊಂಡಿದೆ. ಹಾಗೆ ಮತ್ತೆ ಮುಚ್ಚಿಬಿಟ್ಟು ಇನ್ನೂ ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು 70% ಚೆನ್ನಾಗಿ ಬೆಂದಿದೆ. ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಬೇಕು. ಈಗ ಇದು ಬೆಂದಿದೆ ನೋಡಿ. ಸೊ ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಎಣ್ಣೆಗಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು. ಇದಕ್ಕೆ ನಾನು ನೀರು ಹಾಕ್ಕೊಂಡಿಲ್ಲ, ನೀರು ಅದರಲ್ಲೇ ಬಿಟ್ಕೊಂಡಿರೋದು. ಸ್ವಲ್ಪ 2. ಈಗ ತುಪ್ಪದೀರೆಕಾಯಿ ಪಲ್ಯ ರೆಡಿ ಆಗಿದೆ.